ವೆಲ್ಕಮ್ ಟು ಎ ಟು 3 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ 1 ಎಕರೆ ಮಾವು ಮತ್ತು ತೆಂಗು ಇರೋ ಮಿಕ್ಸ್ ಇರೋ ಒಂದು ತೋಟ ನೋಡ್ಕೊಂಬರೋಣ. ಈ ಮಡ್ ರೋಡ್ ಏನು ಕಾಣಿಸ್ತಿದೆ 20 ಫೀಟ್ ಮಡ್ ರೋಡ್ ಇದೆ. ಆ್ಯಕ್ಚುಲಿ ವಿಲೇಜಿಂದ ಜಸ್ಟ್ 100 ಮೀಟ್ರಿಗೆ ಮಾತ್ರ ಈ ತೋಟ ಇರೋದು. ಈ ಝೂಮಲ್ಲಿ ಏನು ಮನೆಗಳು ಕಾಣಿಸ್ತಿದೆಯಲ್ಲ ಅದೇ ವಿಲೇಜಿಂದ ಜಸ್ಟ್ 100 ಮೀಟ್ರ್ ಬಂದರೆ ಈ ತೋಟ ಸಿಗುತ್ತೆ. ಈ ತೋಟದಲ್ಲಿ ತೆಂಗು ಮತ್ತು ಮಾವು ಮಿಕ್ಸ್ ಇರುವಂಥ ತೋಟ. ಮತ್ತು ಈ ತೋಟಕ್ಕೆ ಸಪ್ರೇಟಾಗಿ ಒಂದು TC ಕೂಡ ಇದೆ. ಆಲ್ರೆಡಿ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ TC. ಸೊ ಬೋರ್ವೆಲ್ ಹಾಕ್ಸ್ಕೊಂಡ್ರೆ ಪವರ್ ಪ್ರಾಬ್ಲಮ್ ಇರಲ್ಲ. ವೆಸ್ಟ್ ಫೇಸಿಗೆ ರೋಡ್ ಬರುತ್ತೆ. ರೋಡ್ ಫೇಸಿಗೆ 80ರಿಂದ 100 ಅಡಿ ಬರುತ್ತೆ ತೋಟ. ಈ ತೋಟದಲ್ಲಿ ಮಾವು ಮತ್ತು ತೆಂಗು 2 ಮೇಜರ್ ಬೆಳೆ ಇದೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಬರುತ್ತೆ. ಒಟ್ಟಾರೆ 38 ಕುಂಟೆ ತೋಟ ಇದೆ. 1 ಎಕರೆ ಖರಾಬು. ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತದೆ ಅದೇ ತೋಟ. ಹೇಳಿದ್ನಲ್ಲ, ವಿಡ್ತ್ ಬಂದುಬಿಟ್ಟು 80 to 100 ಫೀಟ್ ಇದೆ. ಡೆಪ್ತ್ ಬಂದುಬಿಟ್ಟು ರಿಮೈನಿಂಗ್ ಡೆಪ್ತ್ ಬರುತ್ತೆ. ಒಟ್ಟಾರೆ 45 ಮಾವಿನ ಮರಗಳು, ವಿವಿಧ ರೀತಿ ಜಾತಿಯ ಮಾವಿನ ಮರಗಳು ಮತ್ತು 15 ತೆಂಗಿನ ಮರ ಇರುವಂತಹ ತೋಟ. ಇದನ್ನು ಬಿಟ್ಟರೆ ಇನ್ನಿತರ ಒಂದು 5ರಿಂದ 6 ಇನ್ನಿತರ ಬೇರೆ ಬೇರೆ ರೀತಿ ಮರಗಳಿದ್ದಾವೆ ತೋಟದಲ್ಲಿ. ಇನ್ನು ಈ ತೋಟ ಬಂದ್ಬಿಟ್ಟು ನಮ್ಮ ಕೆಂಗೇರಿಯಿಂದ ಕೇವಲ 50 ಕಿಲೋಮೀಟರ್ ಇದೆ. ಜಸ್ಟ್ 1 ಅವರ್ ಜರ್ನಿ ಆಗುತ್ತೆ. ಸೊ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಒಂದು 64 ಕಿಲೋಮೀಟರ್ ಆಗುತ್ತೆ ಈ ತೋಟಕ್ಕೆ. ಬ್ಯಾಂಗ್ಳೂರಿಂದ 64 ಕಿಲೋಮೀಟರ್ ಅಂತ ಹೇಳ್ಬೋದು. ಕೆಂಗೇರಿಯಿಂದ ಕೇವಲ 50 ಕಿಲೋಮೀಟರ್ ಇದೆ. ವಿಲೇಜಿಂದ ಜಸ್ಟ್ 50 to 100 ಮೀಟರ್ ಮಾತ್ರ ಅಟ್ಯಾಚ್ ಇದೆ. ಸೊ ಬ್ಯಾಂಗ್ಳೂರು ಮೈಸೂರು ಹೈವೇಯಿಂದ ಕೇವಲ 9 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಇದೆ. ಕ್ಲಿಯರ್ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂಥ ಪ್ರಾಪರ್ಟಿ ಅದ್ಬಸ್ತ್ ಮಾಡಿ ಕೊಡ್ತಾರೆ. ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ 1 ಎಕರೆ ತೋಟ ಸಾಕು ಅನ್ನೋರಿಗೆ ಮತ್ತು ವಿಲೇಜ್ ಅಟ್ಯಾಚ್ ಇರುವಂಥ ತೋಟ ಬೇಕು ಅನ್ನೋರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಅವರು ಪರ್ ಕುಂಟ 2 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಮತ್ತು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಇದು ಪ್ರಾಪರ್ಟಿ ಬ್ಯಾಕ್ ಸೈಡು ಇನ್ನೂ ಒಂದು 2ರಿಂದ 3 ಎಕರೆ ಪ್ರಾಪರ್ಟಿ ತಗೊಳ್ಳೋ ಚಾನ್ಸಸ್ ಇದೆ. ಈ ಪ್ರಾಪರ್ಟಿ ಏನು ಪರ್ಚೇಸ್ ಮಾಡ್ತೀರೋ ಆ ವ್ಯಾಲ್ಯೂಗಿಂತ ಇನ್ನೂ ಸ್ವಲ್ಪ ಕಮ್ಮಿ ವ್ಯಾಲ್ಯೂಗೆ ಆ ಪ್ರಾಪರ್ಟಿಗಳು ಸಿಗೋ ಚಾನ್ಸಸ್ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 3ರಿಂದ 4 ಎಕರೆ ಬೌಂಡ್ರಿ ಮಾಡ್ಬೋದು. ಇಲ್ಲ ಈ ಒಂದೇ ಎಕರೆ ಸಾಕು ಅನ್ನೋರಿಗೆ 1 ಎಕರೆ ತೊಗೋಬೋದು. ಆಲ್ಮೋಸ್ಟ್ ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ನಿಮಗೆ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.